ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ವೀಕೆಂಡ್ ಆಗಿದ್ದರಿಂದ ಶನಿವಾರ ಸ್ವಲ್ಪ ಬೆಳಗ್ಗೆ ನಾವು ಹೀಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every scene's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky as we pass by. ಸೊ ನಿನ್ನೆ ರಾತ್ರಿ ಅಂತೂ ಸಖತ್ತಾಗಿ ಮಳೆ ಬಂದಿತ್ತು. ವಿತ್ ಫುಲ್ ಸಿಡ್ಲು, ಮಳೆ, ಗಾಳಿ ಎಲ್ಲ ತುಂಬಾ ಇತ್ತು. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಪುಟಾಣಿ 2 ಪಾರಿವಾಳ ಮರಿ ತೋರಿಸಿದ್ದೆ ಅಲ್ವಾ. ಪಾಪ ಅವ್ರಿಗೆ ನಾನು ಇವಾಗ ಸ್ವಲ್ಪ ಶೆಲ್ಟರ್ ಥರ ಮಾಡಿಬಿಟ್ಟು ಇನ್ನು ಮಳೆ ಬಂದರೆ ಪಾಪ ಅದು ದೊಡ್ಡದಾಗ್ತಿದೆ. ಸೊ ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಅದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಮತ್ತು ಮನೆಗೆ ಹೋದ್ಮೇಲೆ ಹೇಗೆ ನಾವು ಅದನ್ನು ಫುಲ್ ಕವರ್ ಮಾಡಿದ್ದೀವಿ ಅಂತ. ನಿಮ್ಮದೇನಿದೆ ವೀಕೆಂಡ್ ಪ್ಲ್ಯಾನ್ಸ್ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಅಥವಾ ಯಾವುದಾದ್ರೂ ಪ್ಲೇಸಸ್ ರೆಕಮೆಂಡ್ ಮಾಡಿ ನನಗೆ. ಸೊ ನಾನು ಅಲ್ಲಿಗೆ ಹೋಗಿಬಿಟ್ಟು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ನನಗೂ ವಿಸಿಟ್ ಆದಾಗುತ್ತೆ, ನಿಮಗೂ ವೀಡಿಯೋದಲ್ಲಿ ಒಂದು ಗ್ಲಿಮ್ಸು ಸಿಗುತ್ತೆ. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಹಸಿವಾಗಿದೆ. ಆಲ್ಮೋಸ್ಟ್ ಇವಾಗ 1:45 ಆಗ್ತಾ ಇದೆ. ಏನಾದರೂ ಚೆನ್ನಾಗಿ ಆನ್ ದಿ ವೇ ತಿಂದ್ಕೊಂಡ್ಬಿಟ್ಟು ಹೋಗೋಣ ಅಂತ. ಸೊ ನಾವಲ್ಲಿ ಕುಂದಾಪುರ ಹೋಟೆಲ್ ಒಂದು ಸಿಕ್ತು. ಅಲ್ಲಿ ಕುಂದಾಪುರ ಹೋಟೆಲಲ್ಲಿ ನಮ್ಮ ಮಂಗಳೂರು ಸ್ಟೈಲ್ ಊಟ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಕವರ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಪಾರಿವಾಳದು ಮರಿಗಳು ಕಾಣಿಸುತ್ತಾ? ಮಳೆಗೆ ಸ್ವಲ್ಪ ಶೆಲ್ಟರ್ ಆಗಲಿ ಅಂತ ಈ ಥರ ಕವರ್ ಮಾಡಿದ್ದೀವಿ. ಹಾಗೆ ಬರಬೇಕಾದ್ರೆ ನಾನು ಸ್ವಲ್ಪ ತರಕಾರಿ, ಹಾಲು, ಮೊಸರು ಬೇಕಾಗಿತ್ತು. ಸೊ ಅದನ್ನು ತೊಗೊಂಡ್ಬಿಟ್ಟು ಬರ್ತಾ ಇದ್ವಿ. ಆವಾಗಲೇ ಒಂದು ಸಣ್ಣ ಪುಟಾಣಿ ಸ್ಟಾಲ್ ಹಾಕಿದ್ರು. ಅವ್ರದ್ದು ತುಪ್ಪ ಮಾಡ್ತಾಯಿದ್ರು. ತುಪ್ಪ ಮತ್ತು ಎಣ್ಣೆ ಇತ್ತು. ಸೊ ನಾನು ಅವ್ರದ್ದು ತುಪ್ಪ ಟ್ರೈ ಮಾಡೋಣ ಅಂತ, ಇದು A2 ತುಪ್ಪ, ಇದು ಬಾರ್ಗೂರ್ ಕೌಸದು A2 ತುಪ್ಪ ಅಂತ. ಅರೋಮಾ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಿದ್ದೀನಿ. ಇದರಲ್ಲಿ ಯಾವುದೇ ಕೆಮಿಕಲ್ಸು ಏನೂ ಮಿಕ್ಸ್ಚರ್ ಇಲ್ಲ. ಇಟ್ ಈಸ್ ಪ್ಯೂರ್ ಆರ್ಗ್ಯಾನಿಕ್ ಕೌ ಗೀ. ಸೊ ಅವ್ರ ಹಸುಗಳಿಗೆ ಅವರು ಈ ಹುಲ್ಲು, ಹೇ ಆ ಥರ ತಿನ್ನಿಸಲ್ಲ. ಹಸುಗಳನ್ನು ಈ ಫಾರೆಸ್ಟ್ ಮೌಂಟೇನ್ ರೇಂಜಸ್ಸಲ್ಲಿ ಅವರು ಮೇಯಕ್ಕೆ ಬಿಡ್ತಾರೆ. ಸೊ ಅಲ್ಲೇನು ಸಿಗುತ್ತೆ ಅದನ್ನು ತಿಂದುಬಿಟ್ಟು ಆ ಹಸುಗಳದ್ದು ಹಾಲಿಂದ ಇವರು ತುಪ್ಪ ತಯಾರಿಸ್ಬಿಟ್ಟು, ಇಟ್ ಇಸ್ ಜಸ್ಟ್ ಸ್ಟಾರ್ಟಪ್. ಸೊ ಅವರು ಅಲ್ಲೇ ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಸೊ ನಿಮಗೂ ಈ ತುಪ್ಪ ಟ್ರೈ ಮಾಡಬೇಕು ಅಂತ ಇದ್ದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಹೋಮ್ ಡೆಲಿವರಿ ಫೆಸಿಲಿಟೀಸು ಇದೆ ಅವ್ರದ್ದು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಟ್ರೈ ಮಾಡ್ಬೋದು. ನಾನು ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗಿದೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇವತ್ತು ನಾನು ಸ್ವಲ್ಪ ಸಂಡೇ ಸ್ನ್ಯಾಕ್ಸಿಗೆ ಚಟ್ಪಟ್ ಅಂತ ಪಾನಿಪುರಿ ಮಾಡೋಣ ಅಂತ, ಇದು ಡಿಮಾರ್ಟಿಂದ ಒಂದು ಪಾನಿಪುರಿ ಪ್ಯಾಕೆಟ್ ನಾನು ಒಂದು ತೊಗೊಂಡಿದ್ದೆ. ಸೊ ಇದು ಕ್ವಾಲಿಟಿ ಅವ್ರದ್ದು ಮನೆಯಲ್ಲೇ ಹೈಜೀನಾಗಿ ಮಾಡೋ ಅಂಥ ಪಾನಿಪುರಿ ಇದು. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಇಲ್ಲೇ ಇದೆ ಹೇಗೆ ಮಾಡಬೇಕು ಅಂತ. ಇದನ್ನು ನೋಡಿಬಿಟ್ಟು ಈ ಪಾನಿಪುರಿ ಮಾಡ್ಬೋದು. ಇದು ನೋಡಿ, ಈಸಿ ಟು ಕುಕ್ ಮತ್ತು ಹೈಜೀನಾಗಿ ಮಾಡ್ಬೋದು. ಮನೆಯದೇ ನೀರು ಉಪಯೋಗಿಸ್ಬಿಟ್ಟು ನಾವು ಮಾಡ್ಬೋದು. ಮಕ್ಕಳು ತಿನ್ಬೋದು, ಯಾಕಂದರೆ ಹೊರಗಡೆದು ಯಾವ ನೀರು ಉಪಯೋಗಿಸ್ತಾರೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಸತಿ. ಸೊ ಇದರಲ್ಲಿ ಈ ಪ್ಯಾಕೆಟ್ ಒಳಗಡೆ ನಿಮಗೆ ಒಂದು ಸ್ಪೈಸಿ, ಒಂದು ಗ್ರೀನ್ ವಾಟರ್ಗೆ, ಒಂದು ಟ್ಯಾಮ್ರಿಂಡ್ ಇದು ಸ್ವೀಟ್ ಪಾನಿಗೆ 2 ಟೈಪ್ ಪ್ಯಾಕೆಟ್ ಇರುತ್ತೆ. ಅದ್ರ ಜೊತೆಯೇ ಒಂದು ಪ್ಯಾಕೆಟ್ ಇದು ಪೂರೀಸ್. ಸೊ ಈ ಪೂರೀಸನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು. ನಾವು ಎಷ್ಟು ಬೇಕಷ್ಟು ಎಣ್ಣೆ ಹಾಕಿಬಿಟ್ಟು ಪುಟಾಣಿ ಪೂರಿ ಮಾಡಿಬಿಟ್ಟು ಇದು ಪೂರಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು
ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಹಾಕಿಬಿಟ್ಟು ಸ್ಟಫಿಂಗ್ ಮಿಶ್ರಣ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಚಟ್ಪಟ್ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಮಳೆಗಾಲಕ್ಕೆ ನಾವೀಗ ಪಾನಿಪುರಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆಯಲ್ಲಿ ನಾವು ಮನೆಯಲ್ಲೇ ಈ ಪೂರಿಗಳನ್ನು ಫ್ರೈ ಮಾಡ್ಕೊಳ್ಬೋದು. ಸ್ವಲ್ಪ ಟೈಮ್ ತಾಗುತ್ತೆ ಇದು ಸ್ವಲ್ಪ ಉಬ್ಬಕ್ಕೆ, ಬಟ್ ಮನೆಯದೇ ಎಣ್ಣೆ ಮನೆಯದೇ ನೀರು ಎಲ್ಲ ಉಪಯೋಗಿಸೋದ್ರಿಂದ ಇದು ಸ್ವಲ್ಪ ಹೆಲ್ದಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೆಡಿಯಾಗಿದೆ ಇದು. ನಮ್ಮ ಚೀಕುಗೂ ಎಕ್ಸೈಟ್ಮೆಂಟ್ ಆಗಿದೆ, ಏನಿದು ಪಾನಿಪುರಿದು ಪಾನಿ ಅಂತ, ಏನು ತಿಂತಿದ್ದಾರೆ ಇವರು ಅಂತ. ಸೊ ಫ್ರೆಶ್ ಆಗಾಯಿತು, ಸ್ನಾನನೂ ಆಯಿತು. ನಾನಿವಾಗ ಪಾನಿಪುರಿನ ಎಂಜಾಯ್ ಮಾಡಿಬಿಟ್ಟು ನಿಮ್ಮನ್ನು ನೆಕ್ಸ್ಟ್ ವಾರ ಸಿಗ್ತೀನಿ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ನೀವೆಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ. ವಾಚ್ ಮಾಡಿ ನನ್ನ ವೀಡಿಯೋಸನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.